ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತಿ ಜ ಮಹಿತನ್ನು ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತನ್ನು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ, ಪ್ರತಿನಿತ್ಯ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ. ಏನು ಸೇವನೆ ಮಾಡ್ತೀವಿ? ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ, ಪೂರಿ, ಪರೋಟ, ರವೆ ದೋಸೆ, ರವೆ ಇಡ್ಲಿ, ಬರೀ ಇಡ್ಲಿಲೋ ಅಕ್ಕಿ, ಅವಲಕ್ಕಿನೂ ಅಕ್ಕಿ, ಗೀ ರೈಸು, ವಾಂಗಿಬಾತು, ಬರೀ ಅಕ್ಕಿ, ಮಧ್ಯಾಹ್ನನೂ ಅಕ್ಕಿ, ರಾತ್ರಿನೂ ಅಕ್ಕಿ. ಬರೀ ಅಕ್ಕಿಯಲ್ಲಿ ಕೆಲವೊಂದಾರು ಪೌಷ್ಟಿಕಾಂಶಗಳಿರುತ್ತವೆ. ಅನ್ನ ದೇವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ದೇಹಕ್ಕೆ ಬೇಕಾಗಿರೋದೇನು? ಎಲ್ಲ ರೀತಿಯಾದಂತಹ ಒಂದು ಪೌಷ್ಟಿಕಾಂಶಗಳು ಬೇಕು. ದೇಹಕ್ಕೆ ಎಲ್ಲ ರೀತಿಯಾದಂಥ ಒಂದು ಪೌಷ್ಟಿಕಾಂಶಗಳು ಸಿಗೋದು ಅನ್ನದಲ್ಲಿ. ಕೇವಲ ಅನ್ನದಿಂದ ಕೇವಲ 20 to 25% ಅಷ್ಟು ಪೌಷ್ಟಿಕಾಂಶ ಸಿಗುತ್ತದೆ. ಇನ್ನು ಮಿಕ್ಕಿದ್ದು ಸಿಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಹಸಿ ತರಕಾರಿ, ಮೊಳಕೆ ಕಾಳುಗಳನ್ನು ತಿನ್ನಬೇಕು. ಅದನ್ನು ನಾವು ತಿಂತೀವ? ಇಲ್ಲ. ವ್ಯಾ ಅಂತಾರೆ ಮಕ್ಕಳುಗಳಿಗೆ ಏನಾರು ಕೊಟ್ಟರೆ. ಹೋಗ್ಲಿ, ಬೆಂದಿರೋದಾರು ತಿಂತಾರ, ಎತ್ತಿ ಸೈಡಲ್ಲಿ ಹಾಕ್ಬಿಡ್ತಾರೆ, ಅದು ತಿನ್ನಲ್ಲ. ಮತ್ತು ಇನ್ನೆಂಗೆ ಸಾರಲ್ಲಿ ಎಷ್ಟು ಎಲ್ಲ ಬೆಂದೋಗ್ಬಿಟ್ಟಿರ್ತದೆ. ಒಳ್ಳೆ ತರಕಾರಿಗಳೆಲ್ಲ ಆಗ್ತಂತ ಸಾರಲ್ಲಿ ಅದನ್ನು ಒಂದು 10%, ಅನ್ನದಲ್ಲಿ ಒಂದು 25%, ಸಾಂಬಾರಲ್ಲಿ ಒಂದು 10%. ಅದಕ್ಕೆ ನೀವೇನು ಮಾಡಬೇಕು? ಅಟ್ಲೀಸ್ಟ್ ನಿಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳಿತ್ತು ಅಂತಂದರೆ ನಿಮಗೆ ಯಾವ ಕಾಯಿಲೆಗಳು ಬರೋದಿಲ್ಲ. ಅದಕ್ಕೆ ವಾರಕ್ಕೆ 2 ಬಾರಿ ಆದರೂ ಕೂಡ ನೀವು ಪಲ್ಯವನ್ನು ಮಾಡಬೇಕು. ಹೆಣ್ಮಕ್ಳು ಮಾಡಲ್ಲ. ಅಯ್ಯೋ, ಅದನ್ನೆಲ್ಲ ಯಾರು ಕಟ್ ಮಾಡ್ಕೊಂಡು ಕೂತ್ಕೋತಾರೆ? ಸಾರು ಮಾಡೋದೇ ಸಾಕಾಗ್ಬಿಟ್ಟಿದೆ. ಅನ್ನ ಮಾಡಿ, ಸಾರು ಮಾಡಿ, ಪಾತ್ರೆ ತೊಳೆದು ಮಕ್ಕಳನ್ನೆಲ್ಲ ಓದಿಸಿ, ಟ್ಯೂಷನ್ಗೆ ಕಳಿಸಿ, ಸ್ಕೂಲಿಗೆ ಕಳಿಸಿ ಸಾಕಾಗ್ಬಿಟ್ಟಿದೆ ಅಂತಾರೆ. ಅದಲ್ಲ, ಪಲ್ಯವನ್ನು ಮಾಡಲೇಬೇಕು. ಯಾಕಂದರೆ ದೇಹಕ್ಕೆ ಅವಶ್ಯಕವಾಗಿರುವಂಥ ಒಂದು ಪೌಷ್ಟಿಕಾಂಶ ಸೇರಲೇಬೇಕು. ಸೊಪ್ಪಿನ ಪಲ್ಯ ವಾರಕ್ಕೆ ಒಮ್ಮೆಯಾದರೂ ಇರಬೇಕು. ತರಕಾರಿ ಪಲ್ಯ ವಾರಕ್ಕೆ ಒಮ್ಮೆಯಾದರೂ ಒಂದೊತ್ತಾದರೂ ಇರಬೇಕು. ಸ್ವಲ್ಪನಾರು ಸೇರಿಕೊಳ್ಳಿ ದೇಹಕ್ಕೆ ಪೌಷ್ಟಿಕಾಂಶಗಳು. ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರಬಾರ್ದು ಅಂದರೆ ಎಳನೀರನ್ನು ಸೇವನೆ ಮಾಡಿ. ಅಟ್ಲೀಸ್ಟ್ ಒಂದು 50 ಇಲ್ಲ 20 ರೂಪಾಯಿ ಆಗಲಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಆರೋಗ್ಯಕ್ಕಿಂತ ದೊಡ್ಡದಲ್ಲ. ವಾರಕ್ಕೆ ಒಮ್ಮೆಯಾದರೂ ಎಳನೀರು. ನೀವು ಜ್ಯೂಸು, ಫಾಂಟಾ, ಗಿಂಟ, ಐಸ್ ಕ್ರೀಮ್ ತಿನ್ನೋಕ್ಕಿಂತ ಇದೊಂದು ಎಳನೀರು ಸೂಪರ್. ಇದು ಎಷ್ಟು ಪವರ್ಫುಲ್ ಅಂತಂದರೆ ಪೇಷಂಟ್ಗಳಿಗೆ ಎಳ್ನೀರು ಕುಡಿಸಿಂತಾರೆ. ಯಾಕೆಂದರೆ ಒಂದು ಎಳನೀರನ್ನು ಸೇವನೆ ಮಾಡ್ತಂದ್ರೆ ಕುಡಿದ್ರೆ ಒಂದು ಗ್ಲೂಕೋಸ್ ಬಾಟ್ಲಲ್ಲಿ ಕಟ್ತು ಅಂತ ಎಷ್ಟೆಷ್ಟು ಅಂಶಗಳು, ಪೌಷ್ಟಿಕಾಂಶಗಳು ಸಿಗುತ್ತೋ ಅದೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ಹೀಗಿದ್ರು ಬೇಸಿಗೆ ಇದೆ, ಎಳ್ನೀರು ಕುಡಿತೀರಲ್ವಾ? ಖಂಡಿತವಾಗ್ಲೂ ಕುಡೀರಿ. ನಿಮ್ಮ ದೇಹ ತಂಪಾಗಿರಬೇಕು. ನಿಮ್ಮ ಒಳಗಡೆ ಇರುವಂತಹ ಆಹಾರ, ಬರೀ ದೇಹ ಮೇಲ್ಗಡೆ ಚರ್ಮ ಶೆಕೆ ಆಗುತ್ತೆ, ಒಳಗಡೆ ಇರೋಂಥ ಅಂಗಾಂಗಗಳಿಗೆ ತಂಪಾಗಿರಬೇಕು ತಾನೆ. ಅವು ಖುಷಿ ಪಡಬೇಕು ತಾನೆ, ಅವು ಎಂಜಾಯ್ ಮಾಡಬೇಕು ತಾನೆ, ನಿಮ್ಮನ್ನು ಕಾಪಾಡ್ತಾ ಇರೋದು ತಾನೆ. ಎಳನೀರನ್ನು ಸೇವನೆ ಮಾಡಿ ಖುಷಿ ಪಟ್ಬಿಡ್ತವೆ ನಿಮ್ಮ ಒಳಗಡೆ ಇರೋಂಥ ಅಂಗಾಂಗಗಳು. ವಾವ್, ಸೂಪರ್. ನಿಮ್ಮ ದೇಹಕ್ಕೆ ನಾಲ್ಗೆ ರುಚಿಗೋಸ್ಕರ ಫಾಂಟಾ, ಮಾಜಾ, ಗಿಜಾ, ಅದೇನೋ ಕೋಕೋ ಕೋಲಾ, ಮೂಳೆಲ್ಲ ಕುಡಿತೀರ. ಆದರೆ ಎಷ್ಟು ಖುಷಿ ಆಗುತ್ತೆ. ಏನೋ ಒಂದು ಐಸ್ ಕ್ರೀಮ ತಿಂತೀರಪ್ಪ, ಖುಷಿ ಆಗುತ್ತೆ, ಹೌದಲ್ವಾ? ದೇಹದ ಒಳಗಡೆ ಇರುವಂಥ ಅಂಗಾಂಗಕ್ಕೆ ಖುಷಿ ಆಗಬೇಕು ಅಂದರೆ ಎಳನೀರನ್ನು ಸೇವನೆ ಮಾಡಲೇಬೇಕು. ವಾರಕ್ಕೆ ಒಮ್ಮೆಯಾದರೂ. ದಿನ ಕುಡೀರಿ ಅಂತಾನೆ ಆಗಲ್ಲ, ಟೈಮ್ ಸಿಗಲ್ಲ, ಆಗಲ್ಲ, ಕಾಸ್ಟ್ಲಿ ಏನೋ ಒಂದು ರೀಸನ್ನು 28 ಬಿಟ್ಟಾಕಿ ಒಮ್ಮೆಯಾದರೂ ಕುಡಿಯಲೇಬೇಕು. ಕುಡಿತೀರಲ್ವಾ? ಅಲ್ಲ, ಇದೇ ಇವತ್ತಿನೊಂದು ವಿಶೇಷವಂತಂದು ವಿಚಾರ. ಬೆನ್ನಿನ ನೋವಿನ ಸಮಸ್ಯೆ ಭಾಳಷ್ಟು ಜನಕ್ಕೆ ಇದೆ. ನಾನು ಸಾಕಷ್ಟು ಸಾರಿ ಹೇಳ್ತಾನೆ ಇರ್ತೀನಿ, ಮುಂದಕ್ಕೂ ಹೇಳ್ತೀನಿ. 2 ವೀಲರ್, ಅದು ಬೈಕ್ ಓಡಿಸೋಂಥವ್ರಿಗೆ, ಅದು ದಿನಕ್ಕೆ ಬೆಳಗ್ಗಿಂದ ಸಂಜೆವರೆಗೂ ಬೈಕ್ ಓಡಿಸೋರು, ಈ ಸ್ವಿಗ್ಗಿ, ಝೊಮ್ಯಾಟೊ ಅಥವಾ ಈ ಫೀಲ್ಡ್ ವರ್ಕಲ್ಲಿರುವಂಥವ್ರು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕ್ಕೊಂಡು ಇಷ್ಟು ತೂಕವಾದಂಥ ಬ್ಯಾಗ್ ಹಾಕ್ಕೊಂಡು ಹಿಂಗೆ ಎಳೆದಿದ್ದಾಗ ಬೆನ್ನಿನ ಒಂದು ಪ್ರೆಷರ್ ಏನಾಗುತ್ತೆ, ಬೆನ್ನು ಮೂಳೆ ಹಿಂಗೆ ಇಳಿಯುತ್ತೆ. ಮತ್ತು ಆ ಕಡೆ ಕಾಲು ಹಾಕ್ಕೊಡೋದ್ರಿಂದ ಕೂಡ ತುಂಬ ಸಮಸ್ಯೆ ಆಗುತ್ತೆ. ಆದಷ್ಟು ನೀವು ಸೀಟಲ್ಲಿ ಕೂತ್ಕೊಂಡಿರೋವಂಥದ್ದು, ಈ ಸ್ಕೂಟರ್ ಅಂತಂದರೆ ಚೇರ್ ಮೇಲೆ ಕೂತ್ಕೊಳ್ಳೋದಂಗೆ ಇರುತ್ತೆ. ಆ ಥರದಲ್ಲಿ ತುಂಬ ಬೆನ್ನು ಇರೋಂಥವ್ರಿಗೆ ನಾನು ಹೇಳ್ತಾ ಇರೋಂಥದ್ದು, ಆ ಥರದಲ್ಲಿ ಕೂತ್ಕೊಂಡು ನೀವು ಡ್ರೈವ್ ಮಾಡಿ. ಒಂದು ಬೆನ್ನು ನೋವು ಇರೋಂಥವ್ರು ಅಲ್ಲ, ನೀವು ಡ್ರೈವ್ ಮಾಡಿ. ಇಲ್ಲಿ ಅಕಸ್ಮಾತ್ ಬೇರೆ ಕಾರಣಗಳಿಂದ ಬೆನ್ನು ನೋವಿತ್ತು ಅಂತಂದರೂ ಕೂಡ ನೀವು ಬೈಕಲ್ಲಿ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಸ್ಕೂಟರಲ್ಲಿ ಕೂತ್ಕೊಳ್ಳಿ, ಅಥವಾ ಬಸ್ಸಲ್ಲಿ ಕೂತ್ಕೊಳ್ಳಿ, ಟ್ರೈನಲ್ಲಿ ಕೂತ್ಕೊಳ್ಳಿ. ಆ ಥರ ಒಂದು ಚೇರ್ ಮೇಲೆ ಕೂತ್ಕೊಳ್ಳೋಂಗೆ ನೀವು ಕುಳಿತುಕೊಳ್ಳಬೇಕು.
ಒಂದು. ಜೊತೆಗೆ ಈ ಬೆನ್ನು ನೋವು ಹೋಗಬೇಕು ಅಂತಂದರೆ ಸ್ವಲ್ಪ ನೀವೇನು ಮಾಡಬೇಕು ಅಂತಂದರೆ ಈ ಆಲಿವ್ ಆಯಿಲ್ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ನಿಮ್ಮ ಡಯಟಿಷನ್ಗೋ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಕೇಳಿ ನೀವು ಸೇವನೆ ಮಾಡಿ. ಖಂಡಿತವಾಗ್ಲೂ ಬೆನ್ನು ನೋವು ಹೊರಟೋಗ್ಬಿಡ್ತದೆ. ಪ್ರತಿನಿತ್ಯ ಒಂದು 3 ತಿಂಗಳು ತೊಗೊಳ್ಳಿ, 1 ಸ್ಪೂನ್, 1-1.5 ಸ್ಪೂನು, ಗೊತ್ತಲ್ಲ. ಒಬ್ಬೊಬ್ಬರ ದೇಹ ಪ್ರಕೃತಿಗೆ ಒಂದೊಂದು ಥರ ಇರುತ್ತೆ, ಗೊತ್ತಲ್ಲ. ಆಲಿವ್ ಆಯಿಲನ್ನು ನೀವು ಹಂಗೆ ಕುಡಿಬೇಕು. ಮುಖದಲ್ಲಿ ಹೊಳಪು ಜಾಸ್ತಿ ಆಗುತ್ತೆ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಹಾರ್ಟಲ್ಲಿರುವಂತಹ ಒಂದು ಏನು ಕಲ್ಮಶ ಅಥವಾ ಬ್ಲ್ಯಾಕೇಜು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು ಅಂತ ಅಂದ್ಬಿಟ್ಟು ಒಂದು ಸರಿ ನೀವು, ಯಾಕಂದರೆ ಒಬ್ಬೊಬ್ಬರು ದೇಹ ಪ್ರಕೃತಿ, ಏಜು ಮತ್ತು ಅವರ ಆಹಾರ ಪದ್ಧತಿ ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಬಟ್ ಆಲಿವ್ ಜನರಲಾಗಿ ಎಲ್ಲರೂ ತೊಗೋಬೋದು. ಇನ್ನೊಂದು ಅರ್ಧ ಸ್ಪೂನ್ ತೊಗೋಬೋದು ಪ್ರತಿನಿತ್ಯ, ಅಥವಾ ದಿನ ಬಿಟ್ಟು ದಿನ ತೊಗೊಳ್ಳಿ. ಒಂದು ಡಯಟಿಷನ್ನ ಒಂದು ಕೇಳ್ಕೊಬಿಡಿ, ಗೊತ್ತಲ್ಲ. ಅವರು ಕರೆಕ್ಟಾಗಿ ಇಷ್ಟು 2 ಸ್ಪೂನ್ ತೊಗೊಳ್ಳಿ, 3 ಸ್ಪೂನ್, ಅದೆಷ್ಟೋ ಹೇಳ್ತಾರೆ ಅವರು ನಿಮ್ಮ ಒಂದು ದೇಹಕ್ಕೆ. ನೋಡಿ, ಪ್ರತಿಯೊಬ್ಬರು ಕೂಡ ನೀವು ಒಂದು ಡಯಟಿಷಿಯನನ್ನು ಅಟ್ಲೀಸ್ಟ್ 2 ವರ್ಷಕ್ಕಾರ ಒಬ್ಬರು ಡಯಟಿಷಿಯನ್ನ ನೀವು ಹೋಗಿ ಕನ್ಸಲ್ಟ್ ಮಾಡಬೇಕು. ಏನು 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಮ್ಯಾಕ್ಸಿಮಮ್ ತೊಗೋತಾರೆ. ಅವರೆಲ್ಲ ಬರ್ಕೊಟ್ಬಿಡ್ತಾರೆ ನಿಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಏನು ಅಂತಂದು. 1 ಅವರ್ 1 ಅವರ್ ಜಾಸ್ತಿ ಮ್ಯಾಕ್ಸಿಮಮ್ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂಗೆ ನೀವು ಆಹಾರ ಪದ್ಧತಿ ಮತ್ತು ಇದನ್ನೆಲ್ಲ ಇಟ್ಕೊಳ್ಳಿ. ನೋಡಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ, ಗೊತ್ತಲ್ಲ. ಡಯಟಿಷಿಯನ್ನು ಇಲ್ಲ ಅಂತಂದರೆ ಪುಸ್ತಕಗಳು ಓದಿ, ಇಲ್ಲ ಅಂತಂದರೆ ನಮ್ಮ ಒಂದು ರೆಗ್ಯುಲರ್ ಆಗಿ ನಮ್ಮ ಒಂದು ವಿಡಿಯೋನ ಫಾಲೋ ಮಾಡಿ. ಇನ್ನು ಭಾಳಷ್ಟು ನಾನು ಮಧ್ಯ ಈ ಮುದ್ರೆಗಳನ್ನು ನಿಲ್ಲಿಸ್ಬಿಟ್ಟಿದ್ದೆ. ಇಲ್ಲ ಗುರುಗಳೇ ನೀವು ಹೇಳಿ ಅಂತ ನಮಗೂ ಅನ್ನಿಸ್ತು, ಜನಗಳಿಗೆ ಒಳ್ಳೆ ಇದನ್ನು ಇದು ಮಾಡೋಣ. ಜ್ಯೋತಿಷಿ ಎಲ್ಲ ಥರನೇ ಇರಬೇಕು, ಮಸಾಲೆ ಇರಬೇಕು, ಅದಕ್ಕೆ ಮಸಾಲೆ ಪುರಿ ಆಗುವಂಥದ್ದು ಅಲ್ವಾ. ಒಂದು ಫಿಲಮ್ ಅಂತಂದಮೇಲೆ ಡ್ಯಾನ್ಸ್ ಇರಬೇಕು, ನಗು ಇರಬೇಕು, ಫೈಟ್ ಇರಬೇಕು, ಹಾಡಿರಬೇಕು, ದುಃಖ ಇರಬೇಕು, ಎಲ್ಲವೂ ಕೂಡ ಅದರಲ್ಲಿರಬೇಕು. ಹಾಗಾಗಿ ಅದನ್ನು ನಾನು ಮಾಡ್ತಾಯಿದ್ದೀನಿ. ಬೆನ್ನು ನೋವಿಗೆ ಸಂಬಂಧಪಟ್ಟಂಥದ್ದು ವಾಯುಮುದ್ರೆ. ಈ ವಾಯುಮುದ್ರೆನ ನೀವು ಮಾಡಿದ್ದೆ ಆಯಿತು ಅಂತಂದರೆ ಏನಿಲ್ಲ, ಜಸ್ಟ್ ತುಂಬ ಜಾಸ್ತಿ ನೋವಿತ್ತು ಅಂದರೆ 25 ನಿಮಿಷ ಮಾಡಿ, ಸ್ವಲ್ಪ ಕಡಿಮೆ ನೋವಿತ್ತು ಅಂದರೆ 20 ನಿಮಿಷಗಳ ಕಾರಣ. ನೋಡಿ, ಇದು ವಾಯುಮುದ್ರೆ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತು ಅಂತಂದರೆ ಸಾಕು, ಆಟೋಮೆಟಿಕ್ಕಾಗಿ ಬೆನ್ನಿಗೆ ಸಂಬಂಧಪಟ್ಟಂಥ ಬೆನ್ನು ನೋವು ಸಂಪೂರ್ಣವಾಗಿ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಬೆನ್ನು ನೋವಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಇದು ಅದ್ಭುತವಂತ ಒಂದು ಚೆನ್ನಾಗಿ ವರ್ಕ್ ಆಗುತ್ತೆ, ಮಾಡಿ. ಇನ್ನು ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿಸಿದರೂ ಕೂಡ ನೀವು ಆ ಒಂದು ಜಾಗದಲ್ಲಿ ಏನು ಮಾಡಬೇಕು, ಮನೆ ಮುಂದೆ ಯಾರೋ ನಿಂಬೆಹಣ್ಣು, ಮೆಣಸಿಕಾಯಿ ಅಥವಾ ಕೋಳಿದು ಕಟ್ ಮಾಡಾಕ್ಬಿಟ್ಟು ಏನೋ ರಕ್ತದ ಥರ ಹಾಕ್ಬಿಟ್ಟಿರ್ತಾರೆ, ಏನೋ ಪೂಜೆ ಮಾಡಾಕಿರ್ತಾರೆ, ಅನ್ನ ಹಾಕಿರ್ತಾರೆ, ಏನೋ ಒಂದು ಹಾಕ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಏನು ಮಾಡಬೇಕು? ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರು, ನಾನು ಹೇಳಿದ್ದೆ ಇದಕ್ಕೆ ಉತ್ತರ, ಆದರೂ ಕೂಡ ಇನ್ನೊಂದು ಸರಿ ಹೇಳ್ತೀನಿ. ಅದೇ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ಮನೆ ಮುಂದೆ ಯಾರೋ ನಿಮ್ಗೆ ಆಗದೇದೋ ಅಂಥವರು ಮಾಟ ಮಂತ್ರ ವಾಮಾಚಾರವನ್ನು ಮಾಡಿಸ್ಬಿಟ್ಟಿರ್ತಾರೆ, ಅಥವಾ ಏನೋ ಒಂದು ಹಾಕಿರ್ತಾರೆ. ನಿಮಗೆ ಗಾಬರಿ ಆಗುತ್ತೆ. ಆ ಮಾಟ ಮಂತ್ರ ವಾಮಾಚಾರ ನೀವು ತುಳಿದ್ಬಿಡ್ತು ಅಂತಂದರೆ ನೆಗೆಟಿವ್ ಎನರ್ಜಿ ಆಗುತ್ತೆ, ಅಥವಾ ಸೈಕಲಾಜಿಕಲಿ ನಿಮ್ಗೇನೋ ಒಂದು ತೊಂದರೆ ಆಗ್ಬಿಡ್ತದೆ. ಅಯ್ಯೋ ಏನೋ ಮಾಡಿಸ್ಬಿಡ್ತಾರೆ, ಏನಾಗ್ಬಿಡ್ತೋ ತಲೆನೋವು ಬರೆಸ್ಕೊಂಡು ಬೇಜಾರು ಮಾಡಿಕೊಂಡು ಮೂಡೆಲ್ಲ ಆಫ್ ಮಾಡಿ ಮಾಡೋವಂಥ ಕೆಲಸಗಳೂ ಕೂಡ ಸರಿಯಾಗಿ ಮಾಡದೆ ನೀವು ಹಿಂಸೆಯನ್ನು ತೆಗೆದುಕೊಬಿಡ್ತೀರಾ. ನೀವೇ ತೆಗೆದುಬಿಡ್ತೀರಾ, ಗೊತ್ತಲ್ಲ. ಅದು ಪ್ರಭಾವ ಬೀರುತ್ತೋ ಇಲ್ಲೋ, ಅವ್ನು ಹೆಂಗೆ ಮಾಡಿರ್ತಾನೆ, ಅವ್ನು ಸುಮ್ಮನೆ ಏನೋ ಹಾಕ್ಬಿಟ್ಟು ಹೋಗಿರ್ತಾನೆ, ನೀವು ಅದನ್ನು ನೋಡಿ ಗಾಬರಿಯಾಗಿ ಈ ಥರದ್ದೆಲ್ಲ ಆಗುತ್ತೆ. ಸೊ ನೀವೇನು ಮಾಡಬೇಕು, ಅವ್ನು ಏನು ಮಾಡಿಸಿದಾನೋ ಬಿಡಿದಾನೋ, ಅಥವಾ ಬಿದ್ದಿರುತ್ತೋ, ಅಥವಾ ಹೇಗ ಅದು ಹೋಗಬೇಕು ಅಂತಂದರೆ ಏನಿಲ್ಲ, ನೀವೇನು ಮಾಡಿ ಅಂತಂದರೆ ಆ ಒಂದು ಜಾಗ ಮನೆ ಮುಂದೆನೇ ಯಾರೋ ಮಾಟ ಮಂತ್ರ ವಾಮಾಚಾರ ಮಾಡಿಸ್ಬಿಟ್ಟಿರ್ತಾರೆ, ಕುಂಕುಮ ನಿಂಬೆಹಣ್ಣು ಹಾಕುವಂಥದ್ದು. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡು ಬಂದು ಮಣ್ಣನ್ನ ತೆಗೆದುಕೊಂಡು ಬನ್ನಿ. 1 ಇಡಿ, 2 ಇಡಿ, 3 ಇಡಿ, ಅದು ಎಷ್ಟಾಗಿರುತ್ತೋ ಅಷ್ಟು ತೊಗೊಂಡು ಬನ್ನಿ, ಹೊರಗಡೆ ಹೋಗಿ ತೊಗೊಂಡು ಬನ್ನಿ. ನೀವೇನು ಮಾಡಬೇಕು ಅಂತಂದರೆ ಅದರ ಮೇಲೆ ಮಣ್ಣನ್ನು ಹಾಕಿ ತೂ ಅಂತ 3 ಸರಿ ಉಗಿರಿ. ಅಂದರೆ ಎಂಜಲಲ್ಲ, ಅದು ನೆಗೆಟಿವ್ ನಿಮ್ಗೇನೋ ಒಂದು ಇರುತ್ತೆ ಅಂತ ಹೊರಟೋಗಿದೆ ಅಂತ ಅದು ನೋಡಿ ನಿಮ್ಗೆ ಶಾಕ್ ಆಗಿರುತ್ತೆ, ಬೇಜಾರುತ್ತೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ,
ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು. ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. 10-20 ಬಾರಿ ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನು ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ. ಹೋಗೊಂದು ದರ್ಶನ ಮಾಡ್ಕೊಂಡು ಬಂದುಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು. ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಮತ್ತು ಜನವಶೀಕರಣ ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಅಂತ ಹೋಗಿದಾಗ ಅದು ಹೊರಟೋಗ್ಬಿಡುತ್ತೆ, ಅದನ್ನು ವೈಬ್ರೇಷನ್ ನೆಗೆಟಿವ್.
ಎಂಜಲೇ ಉಗಿಬೇಕು ಅಂತ ಏನಿಲ್ಲ, ಥೂ 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 ಅಂತ ಉಗಿಬೇಕು. ಉಗಿದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಅದರ ಮೇಲೆ ನೀವು 5-6 ಕರ್ಪೂರವನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿ ತುಳಸಿ ಎಲೆ ಏನಾದ್ರು ಇತ್ತು ಅಂತಂದರೆ, ಅಥವಾ ಬೇವಿನ ಎಲೆ ಏನಾದ್ರು ಇತ್ತು ಅಂತಂದರೆ ಅದನ್ನು ಇದ್ರ ಮೇಲೆ ಹಾಕಬೇಕು. ಹಾಕ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಕರ್ಪೂರವನ್ನು ಹಚ್ಚಬೇಕು. ಒಂದು 5-6 ಕರ್ಪೂರ, ಒಂದು ಇಡೀ ಕರ್ಪೂರವನ್ನು ಹಾಕಿ ಏನು ತೊಂದರೆ ಇಲ್ಲ, ಹಾಕ್ಬಿಟ್ಟು ಹಚ್ಚಬೇಕು. ಹಚ್ಚಿದ ನಂತರ ಏನಾಗುತ್ತೆ, ಎಲ್ಲ ಉರಿದು ಭಸ್ಮ ಆಗುತ್ತೆ. ಆಮೇಲೆ ನೀವೇನು ಮಾಡಬೇಕು, ಒಂದು ಬಕೆಟ್ ನೀರು ತೊಗೊಂಡು ಅದರ ಮೇಲೆ ಹಾಕ್ಬಿಡಿ. ಎಂಥ ನೆಗೆಟಿವ್ ಇದ್ರೂ ಹೊರ್ಟೋಗ್ಬಿಡುತ್ತೆ. ಚೆನ್ನಾಗಿ ಒಂದು ಬಕೆಟು ಅದನ್ನು ಸ್ವಲ್ಪ ಹರ್ಕೊಂಡು ಹೋಗಿರುತ್ತೆ, ಇನ್ನೊಂದು ಬಕೆಟು, ಇನ್ನೊಂದು 3 ಬಕೆಟ್ ನೀರು ಹಾಕ್ಬಿಟ್ಟು ಮಾಮೂಲಿ ಕಸ ಗುಡಿಸ್ಬಿಡಿ. ಕಸ ಗುಡಿಸಿ ಒರೆಸಿ ನಿಮ್ಮ ಮನೆ ಮುಂದೆ ನೀವು ನೀರು ಹಾಕ್ತಿರಲ್ಲ, ಆ ರೀತಿ ಒಂದನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೂ ಕೂಡ ಇದನ್ನು ಕ್ಲಿಯರ್ ಮಾಡುವಂಥ ಒಂದು ಸುಲಭವಾದಂಥ ಒಂದು ವಿಧಾನ ಇದು. ಇದನ್ನು ಮಾಡ್ಕೊಳ್ಳಿ. ಯಾವುದು ನಿಮ್ಮ ನೆಗೆಟಿವ್ ನೀವು ತುಳಿಯೋಕ್ಕೂ ಆಗೋಲ್ಲ, ದಾಟಕ್ಕೆ. ಆಮೇಲೆ ನೀವು ಆ ಜಾಗದಲ್ಲಿ ಓಡಾಡಿ, ಏನೂ ತೊಂದರೆ ಆಗೋಲ್ಲ ನಿಮಗೆ, ಗೊತ್ತಲ್ಲ. ಅದ್ರ ಮೇಲೆ ತುಳ್ಕೊಂಡು ಓಡಾಡಿ, ಏನೋ ನೆಗೆಟಿವ್ ಹೊರಟೋಗ್ಬಿಡುತ್ತೆ. ಅದು ತುಳಿದ್ರೆ ದಾಟಿದ್ರೆ ತಾನು ನಿಮ್ಮ ಸಮಸ್ಯೆ. ಇದೆಲ್ಲ ಭಸ್ಮ ಮಾಡಿ, ಇದೆಲ್ಲ ಮಾಡಿ, ನೆಗೆಟಿವ್ ಎನರ್ಜಿ ಇದೆಲ್ಲ. ಮತ್ತು ತುಳಸಿ ಎಲೆ ಹಾಕಲೇಬೇಕು. ಅಟ್ಲೀಸ್ಟ್ ಒಂದು 5-6 ತುಳಸಿ ಎಲೆ ಎಲ್ಲರೂ ಹಾಕಿ, ಅಥವಾ 1 ಇಡೀ ತುಳಸಿಯನ್ನು ಹಾಕಿ, ಗೊತ್ತಲ್ಲ. ಅದು ಏನು ಮಾಡೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಬಕೆಟಲ್ಲಿ ಹಾಕಿ ಆಮೇಲೆ ಪರ್ಕೆ ತೊಗೊಂಡು ನೀಟಾಗಿ ಗುಡಿಸ್ಬಿಡಿ. ನಿಮ್ಗೇನು ತೊಂದರೆ ಆಗೋಲ್ಲ. ನಿಮ್ಮ ಮನೆ ಮುಂದೆ ಎಷ್ಟೊಂದು ಜನ ನನಗೆ ಫೋಟೋ ಕಳಿಸ್ತಾರೆ, ಗುರುಗಳೇ ಈ ಥರ ಆಗ್ಬಿಟ್ಟಿದೆ ನೋಡಿ ಗುರುಗಳೇ, ಮನೆ ಮುಂದೆ ಯಾರೋ ಹಾಕ್ಬಿಟ್ಟಿದ್ದಾರೆ, ಕೋಳಿ ಕತ್ತೆಲ್ಲ ಇದೆ, ನಿಂಬೆಹಣ್ಣಿಗೆ ಅದೇನೋ ಇದು ಮೊಳೆಗಳೆಲ್ಲ ಚುಚ್ಚಿ ಮೆಣಸಿಕಾಯಿ ಹಾಕಿ ಏನಾನ ಮಾಡಿ ಸೋಮ ಕಳಿಸ್ತಾನೆ ಇರ್ತಾರೆ ನಮಗಂತೂ. ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಅಂಥವ್ರಿಗೆ ಇದೊಂದು ಅದ್ಭುತವಾದಂಥ ಒಂದು ರಾಮಬಾಣ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗುತ್ತೆ. ಮತ್ತು ಯಾರಾಗ ಮಾಟ ಮಂತ್ರ ಹೋಮಾಚಾರ ಮಾಡಿಸಿದಾರೋ ಅವ್ರಿಗೆ ಏನು ತಟ್ಟಬಾರ್ದು ಅಂತಂದರೆ ನಿಮಗೋಸ್ಕರ ನಾನು ಸಂಕಲ್ಪವನ್ನು ಮಾಡ್ತೀನಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, 100 ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ